ಅಮೆರಿಕ, ಇರಾನ್, ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಗ್ತಾ ಇದೆ. ಈ ಯುದ್ಧದ ನಡುವೆ ಚೀನಾ, ರಷ್ಯಾ ಒಂದು ಕಡೆ ಸೇರಿಕೊಂಡು, ಮತ್ತೊಂದು ಕಡೆ ಯುರೋಪಿಯನ್ ಕಂಟ್ರಿಗಳು, ಅಮೆರಿಕ ಸೇರಿಕೊಂಡು ಜಗತ್ತಿಗೆ ನಾವೇ ಬಾಸು ಅಂತ ಬಾಸ್ ಆಗಿ ಅಮೆರಿಕ ಒನ್ಸ್ ಅಗೇನ್ ಗ್ರೇಟ್, ಅಮೆರಿಕ ಮತ್ತೊಮ್ಮೆ ಗ್ರೇಟ್ ಆಗಬೇಕು ಎನ್ನುವಂಥ ಒಂದು ಟ್ಯಾಗ್ಲೈನ್ ಅಡಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಯುದ್ಧದ ಭಾಗವಾಗಿ ಎಲ್ಲ ಬೆಳವಣಿಗೆ ಆಗ್ತಾ ಇದೆ. ಇವೆಲ್ಲದರ ನಡುವೆ ಯಾವ್ಯಾವ ಶತ್ರು ದೇಶಗಳಿತ್ತಲ್ಲ, ಅದು ಚೀನಾ ಆಗಿರ್ಬೋದು, ಅದಾದ ನಂತರ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಒಂದಕ್ಕೊಂದು ತದ್ವಿರುದ್ಧ. ನೀವು ಇಸ್ರೇಲ್ ಮತ್ತು ಅಮೆರಿಕ ಮಿತ್ರ ರಾಷ್ಟ್ರಗಳು ಅಂತ ಹೇಳ್ತೀವಿ, ಚೀನಾ ಮತ್ತು ಇರಾನ್ ಮಿತ್ರ ದೇಶಗಳು ಅಂತ ಹೇಳ್ತೀವಿ. ಇಸ್ರೇಲ್ಗೆ ಇರಾನ್ ಕಂಡ್ರೆ ಆಗಲ್ಲ, ಇರಾನ್ಗೆ ಇಸ್ರೇಲ್ ಕಂಡ್ರೆ ಆಗಲ್ಲ. ಅಮೆರಿಕ ಮತ್ತು ಚೀನಾದ ನಡುವೆಯೂ ಕೂಡ ಸಂಬಂಧ ಹಳಸಿ ಹೋಗಿರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಪ್ರಬಲ ಪೈಪೋಟಿ ನಡೀತಾ ಇದೆ. ಈ ಪ್ರಬಲ ಪೈಪೋಟಿಯ ನಡುವೆ ಭಾರತ ಜಾಗತಿಕವಾಗಿ ಎಲ್ಲರಿಗೂ ಕೂಡ ಬೇಕಾದಂತಹ ದೇಶವಾಗಿ ಬರುವಂತ ಇದೆ. ಎಲ್ಲೋ ಯುದ್ಧ ಆದರೂ ಕೂಡ ಭಾರತದ ನಾಯಕತ್ವ ಇದನ್ನು ಬಗೆಹರಿಸಬಹುದು, ಆಸಕ್ತಿ ಸಾಮರ್ಥ್ಯ ಅವರ ಹತ್ರ ಇದೆ ಅಂತ ಅನೇಕ ರಾಜತಾಂತ್ರಿಕರು, ಬೇರೆ ಬೇರೆ ದೇಶದವರೆಲ್ಲ ಹೇಳಿದ್ದನ್ನು ನೋಡಿದ್ದೀವಿ. ಇದೇ ಇರಾನ್ ಅಮೆರಿಕದ ನಡುವೆ ಭಾರತ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಇರಾನ್ನ ರಾಯಭಾರಿ ಭಾರತದಲ್ಲಿರೋರು ಕೂಡ ಹೇಳಿಕೆ ಕೊಟ್ಟಿದ್ದನ್ನು ನೋಡಿದ್ದೀವಿ. ರಷ್ಯಾ ಉಕ್ರೇನ್ ಯುದ್ಧ ಆದಂತಹ ಸಮಯದಲ್ಲಿ ಉಕ್ರೇನ್ ಅವರು ಹೇಳಿದ್ದನ್ನು ನೋಡಿದ್ದೀವಿ. ಉಕ್ರೇನ್ಗೆ ಮೋದಿ ಅವರು ಹೋಗಿ ಭೇಟಿ ಕೊಟ್ಟಿದ್ದು, ರಷ್ಯಾಗೆ ಹೋಗಿ ಭೇಟಿ ಕೊಟ್ಟಿದ್ದು ಎಲ್ಲವೂ ಕೂಡ ಆಗ್ತಾ ಇದೆ. ಇದಕ್ಕೆ ಎಲ್ಲ ದೇಶಗಳನ್ನು ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಪ್ರಯತ್ನ ಅಮೆರಿಕ ಮಾಡ್ತಾ ಇದೆ, ಭಾರತ ಮಾಡ್ತಾ ಇದೆ. ಯಾವುದ್ರ ಮುಖಾಂತರ ಅಂತ ಹೇಳಿದ್ರೆ ತನ್ನ ಬಳಿ ಇರುವಂತಹ ವಿದೇಶಾಂಗ ನೀತಿಯ ಮುಖಾಂತರ. ಹೆಂಗ್ ಸಾಧ್ಯ ಆಯ್ತಿದು, ಏನಾಯ್ತು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಬದ್ಧ ವೈರಿಗಳು ಕೂಡ ಇದೀಗ ಭಾರತದ ದೋಸ್ತ ಆಗಿಬಿಟ್ಟಿದ್ದಾರೆ. ಯಾರ್ಯಾರು ಬದ್ಧ ವೈರಿಗಳು? ಅಮೆರಿಕ, ಇರಾನ್ ಇದೆ, ಚೀನಾ, ಅದಾದ ನಂತರ ಇಸ್ರೇಲ್. ಬದ್ಧ ವೈರಿಗಳೆಲ್ಲರೂ ಕೂಡ ಇದಕ್ಕೆಲ್ಲರೂ ಕೂಡ ಭಾರತವೇ ಆಪ್ತ ಅಂತ ಹೇಳ್ತಾ ಇರೋದು. ಚೀನಾ, ಅಮೆರಿಕ, ಇರಾನ್ ಮತ್ತು ಇಸ್ರೇಲ್ ಬದ್ಧ ವೈರಿಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಇದೀಗ ಒಗ್ಗೂಡಿಸುವ ಪ್ರಯತ್ನ ಆಗ್ತಾ ಇದೆ. ನೀವು ನೋಡಿ, ಚೀನಾ, ಅಮೆರಿಕ, ಇರಾನ್, ಇಸ್ರೇಲ್ ಬೇರೆ ಬೇರೆ ಕಾರಣಕ್ಕಾಗಿ ತಮ್ಮ ಹಿತಾಸಕ್ತಿಗಳಾಗಿ ವಿರೋಧವನ್ನು ಕಟ್ಟಿಕೊಂಡಿರೋದನ್ನು ನೋಡ್ತಾ ಇದ್ದೀವಿ. ಬಟ್ ಭಾರತ ಯಾವತ್ತೂ ಕೂಡ ಶತ್ರುತ್ವವನ್ನು ಯಾವ ದೇಶದ ಜೊತೆಗೂ ಕೂಡ ಇಟ್ಕೊಂಡಿಲ್ಲ. ಅಮೆರಿಕದ ಜೊತೆಗೆ ನಾವು ಕ್ವಾಡ್ ಒಕ್ಕೂಟ ಹೊಂದಿದ್ದೀವಿ, L202 ಅವರ ಜೊತೆಗೆ ನಾವೆಲ್ಲ ಸಂಬಂಧವನ್ನು ಇಟ್ಕೊಂಡಿದ್ದೀವಿ. ರಕ್ಷಣಾತ್ಮಕವಾಗಿ ಆರ್ಥಿಕ ಪಾಲುದಾರಿಕೆ ಇದೆ ನಮ್ಮದು, ಅವರದ್ದು. ಚೀನಾದ ಜೊತೆಗೆ ಗಡಿ ವಿವಾದ ಇದ್ರೂ ಕೂಡ ಬ್ರಿಕ್ಸ್ ಇದೆ, ಶಾಂಘೈ ಸಹಕಾರ ಸಂಘಟನೆ ಜೊತೆಗೆ ರಾಜತಾಂತ್ರಿಕ ಸಂಬಂಧ ಇಟ್ಕೊಂಡಿದ್ದೀವಿ. ಇಸ್ರೇಲ್ನ ಜೊತೆಗೆ ರಕ್ಷಣಾ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನ ಸಂಬಂಧವನ್ನು ಇಟ್ಕೊಂಡಿದ್ದೀವಿ. ಹೆಚ್ಚು ರಕ್ಷಣಾ ಸಾಮಗ್ರಿಗಳನ್ನು ಇಸ್ರೇಲ್ ನಮಗೆಲ್ಲ ಕೊಡುತ್ತೆ. ಅದಾದ ನಂತರ ಇರಾನ್ನ ಜೊತೆಗೆ ಚಬಹಾರ್ ಬಂದರ ಜೊತೆಗೆ ಅದರ ಜೊತೆಗೆ ನಾವೆಲ್ಲ ಇದ್ದೀವಿ, ಅದರ ಅಭಿವೃದ್ಧಿ ಪಡಿಸ್ತೀವಿ ಅಂತ ಭಾರತ ಹಣವನ್ನು ಇನ್ವೆಸ್ಟ್ ಮಾಡ್ತಾ ಇದೆ. ಮತ್ತೊಂದು ಕಡೆ ಇರಾನ್ ಇದೀಗ ಒನ್ಸ್ ಅಗೇನ್ ತೈಲವನ್ನು ನಮಗೆ ರಫ್ತು ಮಾಡೋದಕ್ಕೆ ಹೋಗ್ತಾ ಇದೆ. ಅಂದ್ರೆ 4 ದೇಶಗಳ ಜೊತೆಗೂ ಕೂಡ ಅತ್ಯುತ್ತಮವಾದ ಸಂಬಂಧವನ್ನು ಹೊಂದ್ಕೊಳ್ತಾ ಇದ್ದೀವಿ. ಅಂದ್ರೆ ಭಾರತ ಈ ತನಕವೂ ಕೂಡ ಯಾವುದೇ ಬಣಕ್ಕೆ ಇಲ್ಲಿಯ ತನಕವೂ ಕೂಡ ಅದು ತನ್ನನ್ನು ತಾನು ಒಗ್ಗೂಡಿಸ್ಕೊಂಡಿಲ್ಲ ಅಂತ. ನೀವು ಅಮೆರಿಕ ವರ್ಸಸ್ ಸೋವಿಯತ್ ಒಕ್ಕೂಟ ಆದಂತಹ ಸಮಯದಲ್ಲೂ ಕೂಡ ಜವಾಹರ್ಲಾಲ್ ನೆಹರು ಅಲಿಪ್ತ ನೀತಿಯನ್ನು ಅನುಸರಿಸಿದ್ರು. ಯಾವಾಗ 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಬಂದ ನಂತರವೂ ಕೂಡ ನಾವು ಯಾವ ಬಣಕ್ಕೂ ಕೂಡ ಸೇರಲ್ಲ ಅಂತ. ನೀವು ಭಾರತದ ಸದುದ್ದೇಶವನ್ನು ನೋಡಿ, ಭಾರತ ಏನಂತ ಹೇಳುತ್ತೆ, ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅಥವಾ ಬೇರೆ ಬೇರೆಯವರು ಏನು ಹೇಳ್ತಿದ್ದಾರೆ, ವಸುದೈವಕಂ ಕುಟುಂಬ ಅಂತ ನಾವೆಲ್ಲ ಹೇಳ್ತೀವಿ, ವಸುದೈವಕ ಕುಟುಂಬಂ ಅಂತ. ಅಂದ್ರೆ ಇದರ ಅರ್ಥ ಏನು, ಇಡೀ ವಿಶ್ವವೇ ಒಂದು ಕುಟುಂಬ ಅಂತ. ಯಾವುದೇ ಯುದ್ಧ ಆದಂತಹ ಸಮಯದಲ್ಲೂ ಕೂಡ ಭಾರತ ಏನು ಹೇಳ್ತು, ಮಾತುಕತೆಗಳ ಮುಖಾಂತರ ಇವೆಲ್ಲವನ್ನು ಬಗೆಹರಿಸಿಕೊಳ್ಬೇಕು. ಕೇವಲ ಈ ಯುದ್ಧ ಶಸ್ತ್ರಾಸ್ತ್ರಗಳ ಯುದ್ಧ ಅಲ್ಲ, ಮಾತಿನ ಮುಖಾಂತರ ಬಗೆಹರಿಸಿಕೊಳ್ಬೇಕು ಅಂತೆಲ್ಲ ಹೇಳ್ತಿದ್ದನ್ನು ನಾವೆಲ್ಲ ನೋಡಿದ್ವಿ. ಅಂದರೆ ನೀವು ನೋಡಿ, ರಷ್ಯಾ ಉಕ್ರೇನ್ ಯುದ್ಧ ಆದಂತಹ ಸಮಯದಲ್ಲಿ ಇದೇ ಯುರೋಪಿಯನ್ ದೇಶಗಳು ರಷ್ಯಾದ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ಹೇರಿ ಉಕ್ರೇನ್ಗೆ ಸಹಾಯ ಮಾಡುವ ಪ್ರಯತ್ನವನ್ನು ಮಾಡಿದರು. ಅಂದರೆ ಪಾಶ್ಚಿಮಾತ್ಯರು ಎಲ್ಲರೂ ಕೂಡ ಏನು ಮಾಡಿದ್ರು, ಯುದ್ಧಕ್ಕೆ ಬೇಕಾದಂಥ ಸಲಕರಣೆಗಳನ್ನು ಕೊಟ್ಟರು, ಇನ್ನೂ ಯುದ್ಧ ಜಾಸ್ತಿ ಆಗಲಿ ಅಂತ. ಭಾರತ ಏನು ಹೇಳ್ತು, ಮಾತುಕತೆಯ ಮುಖಾಂತರ ನೀವು ಬಗೆಹರಿಸಿಕೊಳ್ಳಿ ಅಂತ. ಒಂದು ರೀತಿಯಾದಂಥ ಅಲಿಪ್ತ ನೀತಿ, ಆ ಮುಖಾಂತರ ಭಾರತ ಎಲ್ಲರನ್ನ ಗೆಲ್ಲುವ ಪ್ರಯತ್ನವನ್ನು ಮಾಡಿದೆ. ಇದು ಒಂದು ಬೆಳವಣಿಗೆ. ಎರಡನೇ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಅವರ ಬೆದರಿಕೆಗೆ ನರೇಂದ್ರ ಮೋದಿ ಕ್ಯಾರೆ ಅಂದಿಲ್ಲ. ಬ್ರಿಕ್ಸ್ ವಿರುದ್ಧದ ಡೊನಾಲ್ಡ್ ಟ್ರಂಪ್ ಬೆದರಿಕೆಗಳು ಸಂಪೂರ್ಣವಾಗಿ ವಿಫಲ ಹೊಂದ್ಬಿಟ್ಟಿದೆ. ನೋಡಿ, ಈ ಬ್ರಿಕ್ಸ್ ಅಲ್ಲಿ ಚೀನಾ ಇದೆ, ಭಾರತ ಇದೆ. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಅವರವರ ದೇಶಗಳ ಕರೆನ್ಸಿಯ ಮುಖಾಂತರ ವ್ಯವಹಾರಗಳನ್ನು ಮಾಡೋದು, ಡಾಲರ್ ವ್ಯವಹಾರವನ್ನು ಕಡಿಮೆ ಮಾಡೋದು ಇದರೆಲ್ಲರ ಉದ್ದೇಶ ಆಗಿದೆ. ಭಯೋತ್ಪಾದನೆ ನಿಗ್ರಹ, ಸೈಬರ್ ಭದ್ರತೆಗೆಲ್ಲ ಪ್ರಧಾನಿ ನರೇಂದ್ರ ಮೋದಿ ಇದೀಗ ಒತ್ತು ಕೊಟ್ಟಿದ್ದಾರೆ. ಈ ಬ್ರಿಕ್ಸ್ನ ಉದ್ದೇಶ ಏನು ಅಂತ ಹೇಳಿದ್ರೆ, ಅಮೆರಿಕ ಇದೆ, ಯುರೋಪ್ ಮತ್ತು ಏಕಸ್ವಾಮ್ಯ, ಇವರೇ ಎರಡು, ಅಮೆರಿಕ ಮತ್ತು ಯುರೋಪ್ನ ಏಕಸ್ವಾಮ್ಯವನ್ನು ಎಲ್ಲ ಕಡಿಮೆ ಮಾಡೋದು, ಡಾಲರ್ ಮುಕ್ತ ವ್ಯವಹಾರವನ್ನು ಮಾಡೋದು, ಡಾಲರ್ ಅವಲಂಬನೆಯನ್ನು ಕಡಿಮೆ ಮಾಡೋದು, ಸ್ಥಳೀಯ ಕರೆನ್ಸಿಯನ್ನು ಬಳಕೆ ಮಾಡಿಕೊಳ್ಳೋದು. ಮತ್ತೊಂದು ಕಡೆ ಈ ವಿಶ್ವ ಬ್ಯಾಂಕ್ ಮತ್ತು IMF ಏನಿದೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತು ವರ್ಲ್ಡ್ ಬ್ಯಾಂಕ್ ಏನಿದೆ, ಇವೆರಡೂ ಕೂಡ ಬ್ಯಾಂಕ್ಗಳು ಪಾಶ್ಚಿಮಾತ್ಯ ದೇಶ ಮತ್ತು ಅಮೆರಿಕದ ಮಾತಿಗೆ ತಕ್ಕಂತೆ ಕುಣಿಯುತ್ತೆ. ಇದಕ್ಕೆ ಪರ್ಯಾಯವಾಗಿ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನು ನಾವು ಸೃಷ್ಟಿ ಮಾಡಬೇಕು ಎನ್ನುವಂಥ ಆಲೋಚನೆ ಬ್ರಿಕ್ಸ್ನ ರಾಷ್ಟ್ರಗಳಿದೆ. ಹೀಗಾಗಿ ಇವರು ಕೂಡ ಒಂದು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ.
ಇದ್ದಾರೆ. ಇದು ಒಂದು ಬೆಳವಣಿಗೆ. ಬ್ರೆಜಿಲ್ ಇದೆ, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಮತ್ತು ಇತ್ತೀಚೆಗೆ ಕೆಲವೊಂದಿಷ್ಟು ದೇಶಗಳು ಕೂಡ ಅದಕ್ಕೆಲ್ಲ ಸೇರಿರುವುದು. ಟ್ರಂಪ್ ಒಂದು ಎಚ್ಚರಿಕೆ ಕೊಟ್ಟರು ಬ್ರಿಕ್ಸ್ ರಾಷ್ಟ್ರಗಳಿಗೆ, ಏನಂತ, ಡಾಲರ್ ಮುಕ್ತ ವ್ಯಾಪಾರವನ್ನು ಏನಾದರೂ ಮಾಡಿದರೆ ಅಮೆರಿಕಾದ ಮಾರುಕಟ್ಟೆನ ನಾನು ನೇರವಾಗಿ ಮುಚ್ಚಿಬಿಡ್ತೀನಿ, ಆ ಮುಖಾಂತರ ನಿಮಗೆಲ್ಲ ಹೊಡೆತ ಕೊಡ್ತೀನಿ ಅಂತ. ಬಟ್ ಯಾವ ದೇಶವೂ ಕೂಡ, ಸ್ವತಃ ಭಾರತವೂ ಕೂಡ ಇದಕ್ಕೆ ಕ್ಯಾರಿ ಅನ್ನಲಿಲ್ಲ. ಟ್ರಂಪ್ ಅವರ ಬೆದರಿಕೆ ನಡೆಯೂ ಕೂಡ ಈ ಬ್ರಿಕ್ಸ್ನ ದೇಶಗಳೇನಿದೆ 648 ಶತಕೋಟಿ ಮೌಲ್ಯದ ವ್ಯಾಪಾರವನ್ನ ವಿತೌಟ್ ಡಾಲರ್ ಮಾಡಿದ್ದಾರೆ. ಡಾಲರ್ ಮುಖಾಂತರ 648 ಶತಕೋಟಿ ಡಾಲರ್ ವ್ಯಾಪಾರ ಆಗಲಿಲ್ಲ, ಬದಲಾಗಿ ಭಾರತದ ರೂಪಾಯಿ, ಚೀನಾದ ಅವರ ಕರೆನ್ಸಿ, ಸ್ಥಳೀಯ ಕರೆನ್ಸಿ ಮುಖಾಂತರ ವ್ಯವಹಾರಗಳೆಲ್ಲವೂ ಕೂಡ ಆಗಿದೆ ಅಂತ. ಮತ್ತೊಂದು ಕಡೆ ಈ ಪಾಶ್ಚಿಮಾತ್ಯದ ದೇಶದ ಒಂದು ನಿಯಂತ್ರಣ ಇದೆ, ಪಾವತಿ ವ್ಯವಸ್ಥೆ ಇದೆ, ಯಾವುದು ಸ್ವಿಫ್ಟ್ ಅಂತ ಕರಿತೀವಿ. ಅದರ ಬದಲಾಗಿ ಬ್ರಿಕ್ಸ್ ಪೇ ಅನ್ನುವಂಥದ್ದನ್ನು ಕೂಡ ಮಾಡಿ ಯುರೋಪಿಯನ್ ದೇಶ ಮತ್ತು ಅಮೆರಿಕಕ್ಕೆ ಒಂದು ಕೌಂಟರ್ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಈಗ 16ನೇ ಬ್ರಿಕ್ಸ್ ಸಭೆಯೆಲ್ಲ ಆಯಿತು, ಅಜಿತ್ ದೋವಲ್ ಎಲ್ಲ ಭಾಗವಹಿಸಿದ್ರು. ಅಜಿತ್ ದೋವಲ್ ಒಂದು ಹೇಳಿಕೆ ಕೊಟ್ಟರು, ಈ ಬ್ರಿಕ್ಸ್ ದೇಶಗಳ ಒಟ್ಟಾರೆ ಜನಸಂಖ್ಯೆ 45% ಇದೆ ಜಾಗತಿಕವಾಗಿ, ನಾವೇನು ಬೇಕಾದರೂ ಕೂಡ ಮಾಡಬಹುದು, ಅಂತಹ ಶಕ್ತಿ ಸಾಮರ್ಥ್ಯ ನಮ್ಮದಿದೆ. ಈ ಭಯೋತ್ಪಾದನೆಯ ವಿಚಾರದಲ್ಲಿ ಮಾತ್ರ ನಾವು ಯಾವುದೇ ಕಾರಣಕ್ಕೂ ನಾವು ಹಿಂದೆ ಮುಂದೆ ನೋಡೋದಿಲ್ಲ, ಗಡಿ ಆಚೆಗಿನ ಭಯೋತ್ಪಾದನೆ ವಿರುದ್ಧ ನಮ್ದೆಲ್ಲ ಹೋರಾಟ ಇರುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ ಏನು ಅಂತ ಹೇಳಿದ್ರೆ, ಈ ಚುನಾವಣೆ ಬರ್ತಾ ಇದೆಯಲ್ಲ ಅಕ್ಟೋಬರಲ್ಲಿ, ಮಧ್ಯಂತರ ಚುನಾವಣೆ, ಆ ಚುನಾವಣೆ ಗೆಲ್ಲಬೇಕು ಅನ್ನೋ ಇರಾದೆ ಇದೆ. ಬಟ್ 45 ಲಕ್ಷ ಜನ ಭಾರತೀಯ ಮೂಲದವರು ಇದ್ದಾರೆ ಎಲ್ಲಿ, ಅಮೆರಿಕಾದಲ್ಲಿ. ಇದೀಗ ಭಾರತದ ಜೊತೆಗೆ ಶಾಂತಿ ಸಂಬಂಧವನ್ನು ಬೆಳೆಸಿ ಅತ್ಯುತ್ತಮವಾದ ಸಂಬಂಧವನ್ನು ಇಟ್ಟುಕೊಂಡು ಅವರ ಓಟನ್ನು ಪಡಿಬೇಕು ಅಂತ ಆಲೋಚನೆ ಡೊನಾಲ್ಡ್ ಟ್ರಂಪ್ ಅವರಿಗಿದೆ. ಬಟ್ ಭಾರತೀಯ ಮೂಲದವರು ಅಮೆರಿಕಾದಲ್ಲಿ ಏನು ಮಾಡ್ತಾರೆ, ಡೊನಾಲ್ಡ್ ಟ್ರಂಪ್ ಅವರ ಪಾರ್ಟಿಗೆ ಅವರು ಸಪೋರ್ಟ್ ಮಾಡಲ್ಲ, ಕಮಲಾ ಹ್ಯಾರಿಸ್ ಮತ್ತು ಜೋ ಬೈಡನ್ ಅವರ ಡೆಮೊಕ್ರೆಟಿಕ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಹೀಗಾಗಿ ಆ ಮತವನ್ನು ಸೆಳಿಬೇಕು ಅಂತೆಲ್ಲ ಇವರೆಲ್ಲ ಪ್ರಯತ್ನವನ್ನು ಪಡ್ತಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ದಾರಿಗೆ ಬಂತು ಚೀನಾ, ಗಡಿ ವಿವಾದಕ್ಕೆಲ್ಲ ಮದ್ದು ಬಂದಿದೆ. 2020 ನಿಮಗೆಲ್ಲ ನೆನಪಿದೆ, ಗಲ್ವಾನ್ ಕಣಿವೆಯಲ್ಲಿ ಯಾವ ಬಂದೂಕುಗಳನ್ನು ಬಳಸಬಾರದು, ಯಾವುದೇ ಕಾರಣಕ್ಕೂ ದಾಳಿ ಆಗಬಾರದು ಅಂತ ಈ ಹಿಂದೆ ಭಾರತ ಮತ್ತು ಚೀನಾದ ನಡುವೆ ಒಪ್ಪಂದ ಆಗಿತ್ತು. ಆ ಒಪ್ಪಂದವನ್ನು ಮೀರಿಯೂ ಕೂಡ ಚೀನಾ ಭಾರತದ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿತ್ತು. ಇದೀಗ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಭಾರತದ ಜೊತೆಗೆ ನಾವು ಕೈ ಜೋಡಿಸ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಬ್ರಿಕ್ಸ್ ಭದ್ರತಾ ಮುಖ್ಯಸ್ಥರ ಸಭೆಯಲ್ಲೆಲ್ಲ ಭಾಗವಹಿಸಿದ್ರು. ಹಳಸಿದ ಸಂಬಂಧವನ್ನು ಮರೆತು ಹೊಸ ಅಧ್ಯಾಯವನ್ನು ಆರಂಭ ಮಾಡೋದಕ್ಕೆ ನಾವೆಲ್ಲ ಉತ್ಸುಕತೆಯಿಂದ ಕಾಯ್ತಿದ್ದೀವಿ ಅಂತೆಲ್ಲ ಹೇಳಿದರು. 2020 ಮೇ ಮತ್ತು ಜೂನ್ ತಿಂಗಳಲ್ಲಿ ಪೂರ್ವ ಲಡಾಖ್ ಗಡಿಯ ನಿಯಂತ್ರಣ ರೇಖೆ ಬಳಿ ಸೈನಿಕ ಸಂಘರ್ಷ ಎಲ್ಲ ಆಗಿತ್ತು. ನಮಗೆಲ್ಲ ನೆನಪಿದೆ ಅದು ಘಟನೆ. ಗಲ್ವಾನ್ ಕಣಿವೆಯನ್ನು ದಾಟಿ ಚೀನಾದ ಸೈನಿಕರು ಬಂದರು, ಭಾರತ ಅದಕ್ಕೆ ವಿರೋಧ ವ್ಯಕ್ತಪಡಿಸಿತು, ಭೀಕರ ಸಂಘರ್ಷ ಆಯಿತು, 20 ಜನ ಭಾರತೀಯ ಯೋಧರು ಮೃತಪಟ್ಟರು. ಚೀನಾದ ಸೈನಿಕರು ಕೂಡ ಅವತ್ತು ಮೃತಪಟ್ಟಿದ್ರು. 2020ರಲ್ಲಿ ನಾನು ಆವಾಗಲೇ ಹೇಳಿದೆ, ಬಂದೂಕನ್ನು ದಾಳಿ ಆಗಬಾರದು ಅಂತ ಭಾರತ ಮತ್ತು ಚೀನಾದ ನಡುವೆ ಒಪ್ಪಂದ ಆಗಿತ್ತು. ಒಪ್ಪಂದವನ್ನು ಮೀರಿ ದಾಳಿ ಮಾಡೋ ಪ್ರಯತ್ನ ಆಯಿತು, ಘರ್ಷಣೆಗಳಾಯಿತು, ಎಲ್ಲವೂ ಕೂಡ ಆಯಿತು. ಅವತ್ತು ಭಾರತ ಒಂದು ಸ್ಟ್ಯಾಂಡ್ ತೆಗೆದುಕೊಳ್ತು, ಗಡಿಯಲ್ಲಿ ಶಾಂತಿ ನೆಲೆಸುವ ತನಕವೂ ಕೂಡ ಯಾವುದೇ ಸಂಬಂಧ ಚೀನಾದ ಜೊತೆಗೆ ಮತ್ತು ನಾವು ಇಟ್ಕೊಳ್ಳಲ್ಲ ಅಂತ ಭಾರತ ಕಡ್ಡಿ ಮುರಿದಂಗೆ ಅವತ್ತು ಹೇಳಿತ್ತು. ಇದೀಗ ಇವರು ಹೇಳ್ತಾ ಇದ್ದಾರೆ, ಸ್ಪರ್ಧೆಯಲ್ಲಿ ನಮ್ಮ ಸಹಕಾರ ಇರುತ್ತೆ, ಭಾರತ ಮತ್ತು ಚೀನಾ ಪ್ರತಿಷ್ಠೆಗಾಗಿ ಹೋರಾಡ್ತಾ ಇಲ್ಲ, ಬದಲಿಗೆ ಸಹಭಾಗಿ ನಂಬಿಕೆ ಇದ್ದರೆ ಹಿಮಾಲಯ ಪರ್ವತವು ಕೂಡ ನಮ್ಮ ಸ್ನೇಹವನ್ನು ಅಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಯಾರು ಹೇಳ್ತಾ ಇರೋದು, ವಾಂಗ್ ಯಿ ಈ ಬ್ರಿಕ್ಸ್ ಸಭೆಯಲ್ಲೆಲ್ಲ ಹೇಳಿದ್ದಾರೆ. ಮತ್ತೊಂದು ಕಡೆ ಭಾರಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ದಾರೆ ಅವರು, ಜಾಗತಿಕವಾಗಿ ಭಾರತ ಮತ್ತು ಚೀನಾ ಒಂದಾದರೆ, ಒನ್ಸ್ ಅಗೇನ್ ಭಾರತ ಮತ್ತು ಚೀನಾ ಜಾಗತಿಕವಾಗಿ ಒಂದಾದರೆ 1+1 = 2 ಆಗಲ್ಲ, ಅದರ ಬದಲಾಗಿ ಅದು 11 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಶಕ್ತಿ ಸಾಮರ್ಥ್ಯ ಚೀನಾ ಮತ್ತು ಭಾರತಕ್ಕಿದೆ. ಹೀಗಾಗಿ ಒಗ್ಗೂಡಿ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಅಂತೆಲ್ಲ ಹೇಳಲಾಗ್ತಾ ಇದೆ. ಇದು ಒಂದು ಭಾಗ. ಎರಡನೇ ಭಾಗ ನಮಗೆಲ್ಲ ಗೊತ್ತಿದೆ, ಅವರ ಜೊತೆಗೆ ವ್ಯಾಪಾರ ವಹಿವಾಟುಗಳನ್ನು ಕೂಡ ಕಳೆದುಕೊಂಡೋಗಿದ್ವಿ. ಇಲ್ಲಿದ್ದಂತಹ ಟಿಕ್ ಟಾಕ್ ಅನ್ನು ಬ್ಯಾನ್ ಮಾಡಲಾಗಿತ್ತು, ಚೀನಾ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಅಲ್ಲಿಂದ ಆಮದು ಮಾಡಿಕೊಳ್ಬಾರ್ದು, ಜನ ಕೂಡ ಅದನ್ನು ಬಳಕೆ ಮಾಡಬಾರ್ದು ಅಂತ ಎಲ್ಲವನ್ನೂ ಕೂಡ ಹೇಳಲಾಗಿತ್ತು. ಅದಾದ ನಂತರ ಕೆಲವೊಂದಿಷ್ಟು ಬೆಳವಣಿಗೆಗಳಾದ ನಂತರ ಇದೀಗ ಚೀನಾ ಬರ್ತಾ ಇದೆ. ಒಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಈ ಯುದ್ಧ ಆದ ನಂತರ ಅವರು ಒಂದು ಡೆಮ್ಚೋಕ್ ಮತ್ತು ಡೆಪ್ಸಾಂಗ್ ಎನ್ನುವಂಥ 2 ಪ್ರದೇಶದಲ್ಲಿ ಚೀನಾದ ಸೈನಿಕರು ಬಂದೆಲ್ಲ ಠಿಕಾಣಿ ಹೂಡಿಬಿಟ್ಟಿದ್ರು. ಅಲ್ಲೇ ನೆಲೆಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ರು, ಅಲ್ಲೇ ಕಾವಲು ಕಾಯ್ತಾ ಇದ್ರು, ಎಲ್ಲವೂ ಕೂಡ ಆಗಿತ್ತು. ಇದಕ್ಕೆ ರಾಜತಾಂತ್ರಿಕ ಮಾತುಕತೆಗಳಾದ ನಂತರ ಚೀನಾ ಯಾವ ಪ್ರದೇಶಗಳನ್ನು 2020ರ ಸಮಯದಲ್ಲಿ ಅತಿಕ್ರಮಣ ಮಾಡ್ಕೊಂಡಿತ್ತಲ್ಲ, ಆ ಪ್ರದೇಶದಿಂದ ಇದಕ್ಕೆ ವಾಪಸ್ ಆಗಿದೆ. ಇದು ಭಾರತಕ್ಕೆ ಸಿಕ್ಕಂತಹ ಜಯ. ಇದು ಒಂದು ಬೆಳವಣಿಗೆ. ಮತ್ತೊಂದು, ಇರಾನ್ನಿಂದ ಭಾರತಕ್ಕೆ ಆಹ್ವಾನ ಸಿಕ್ಕಿದೆ. ಭಾರತಕ್ಕೆ ಆಹ್ವಾನ ಸಿಕ್ಕಿರೋ ಘಟನೆ ಏನಿದು? ಮೋದಿ ಅವರನ್ನ ಇರಾನ್ಗೆ ಮಸೂದ್ ಪೆಜೆಶ್ಕಿಯಾನ್ ಆಹ್ವಾನ ಮಾಡಿದ್ದಾರೆ. ಯಾವುದಕ್ಕೆ? ಜುಲೈ 4ರಿಂದ ಜುಲೈ 9ನೇ ತಾರೀಕಿನ ತನಕ ಫೆಬ್ರವರಿ 28ರ ದಾಳಿಯಲ್ಲಿ, ಅಮೆರಿಕ ಮತ್ತು ಇಸ್ರೇಲ್ನ ದಾಳಿಯಲ್ಲಿ ಮೃತಪಟ್ಟಂತಹ ಖಮೇನಿ ಅವರ ಅಂತ್ಯಕ್ರಿಯೆ ಇದೆ. ಈ ಅಂತ್ಯಕ್ರಿಯೆಯ ಭಾಗವಾಗಿ ಎಲ್ಲ ನೀವು ಅಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಗೆ ನೀವು ಬರಬೇಕು ಅಂತೆಲ್ಲ ಆಹ್ವಾನವನ್ನು ಕೊಟ್ಟಿದ್ದಾರೆ. ಇನ್ನು ಭಾರತ ಸರ್ಕಾರ ಇದರ ಬಗ್ಗೆ ಯಾವುದೇ ನಿರ್ಧಾರವನ್ನು ಪ್ರಕಟ ಮಾಡಿಲ್ಲ.
ಮತ್ತೊಂದು ಕಡೆ ಇರಾನ್ನ ಸೆಂಟ್ರಲ್ ಬ್ಯಾಂಕ್ನ ಗವರ್ನರ್ ಅಬ್ದುಲ್ಲಾ ಸರ್ ಅಂತ ಅವರೆಲ್ಲ ಹೇಳಿದ್ದಾರೆ, ಡಾಲರ್ ಬಳಸೋದೇನು ಅವಶ್ಯಕತೆ ಇಲ್ಲ, ಅದರ ಬದಲಾಗಿ ರೂಪಾಯಿ ಮುಖಾಂತರ ನಾವೆಲ್ಲ ವ್ಯವಹಾರವನ್ನು ಮಾಡೋಣ, ಯಾವುದೇ ಭಾರತಕ್ಕೆ ಅನುಕೂಲವಾದಂತಹ ಈ ಕರೆನ್ಸಿಯ ಮುಖಾಂತರವೆಲ್ಲ ವ್ಯವಹಾರವನ್ನು ಮಾಡೋಣ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಇದು ಒಂದು ಭಾಗ. ಮತ್ತೊಂದು ಕಡೆ ರಾಜನಾಥ್ ಸಿಂಗ್ ಇಸ್ರೇಲ್ನ ಅಮೀರ್ ಬಾರಮ್ ಜೊತೆಗೆಲ್ಲ ಇಸ್ರೇಲ್ನ ರಕ್ಷಣಾ ಮಹಾನಿರ್ದೇಶಕರವರು ಅಮೀರ್ ಬಾರಮ್ ಅಂತ ಅವ್ರ ಜೊತೆಗೆಲ್ಲ ಮಾತುಕತೆ ಆಯ್ತಂತೆ. ಅವರು ಹೇಳಿದ್ರಂತೆ ಮೇಕ್ ಇನ್ ಇಂಡಿಯಾ ಜಂಟಿ ಉತ್ಪಾದನೆ ಮಾಡೋಣ, ನಾವು ನೀವೆಲ್ಲ ಸೇರಿಕೊಂಡು ಉಭಯ ದೇಶಗಳು ಜಂಟಿ ಮಾತುಕತೆಯನ್ನೆಲ್ಲ ನಡೆಸೋಣ, ಜಂಟಿ ಕೆಲಸವಾಗಿ ಮಾಡೋಣ, ರಕ್ಷಣೆಯಲ್ಲಿ ಮತ್ತಷ್ಟು ಡೆವಲಪ್ಮೆಂಟ್ ಎಲ್ಲ ಮಾಡೋಣ ಅಂತ ಅವರೆಲ್ಲ ಹೇಳಿದ್ರಂತೆ. ಅದಾದ ನಂತರ ಟಾಪ್ 3 ರಕ್ಷಣಾ ಪೈಕಿ ಇಸ್ರೇಲ್ ಕೂಡ ನಮ್ಮ ಜೊತೆಗಿದೆ, ಅಂದರೆ ಅವ್ರ ಜೊತೆಗೆ ನಾವು ಹೆಚ್ಚು ತೆಗೆದುಕೊಂಡು ಬರ್ತೀವಿ ಬೇರೆ ಬೇರೆ ಕಾರಣಕ್ಕಾಗಿ. ಹೀಗಾಗಿ ಇರಾನ್ ಮತ್ತು ಇಸ್ರೇಲ್ನ ಜೊತೆಗೆ ಒಂದು ರಕ್ಷಣೆಯ ಮಾತುಕತೆ ಆಗಿದೆ. ಇದು ಭಾರತೀಯ ನಾಯಕತ್ವಕ್ಕೆ ಸಿಕ್ಕಂತಹ ಬೆಲೆ ಅಂತ ಹೇಳ್ಬೋದು. ಇದು ಒಂದು ಬೆಳವಣಿಗೆ. ಮತ್ತೊಂದು ಕಡೆ ಶತ್ರುಗಳ ಬೆನ್ನೆಲುಬನ್ನು ಭಾರತ ಮುರಿದಿರೋದು, ಶತ್ರುಗಳ ಬೆನ್ನೆಲುಬನ್ನು ಭಾರತ ಮುಂದಿರೋದು, ಅಂದರೆ ಇಸ್ರೇಲ್ ಮತ್ತು ಇರಾನ್ನಿಂದ ಇಂಥದ್ದೊಂದು ಬೆಳವಣಿಗೆಗಳಾಗ್ತಾ ಇದೆ. ಮತ್ತೊಂದು ಕಡೆ ನಾವು ರಕ್ಷಣಾತ್ಮಕವಾಗಿ ದೊಡ್ಡ ಮಟ್ಟದ ಬೆಳವಣಿಗೆಯನ್ನು ಸಾಧಿಸಿರೋದು. ಕಳೆದ 3 ದಿನಗಳಿಂದ ಇದ್ರ ಬಗ್ಗೆ ನೋಡ್ತಾ ಇದ್ದೀವಿ ನಾವು. 2014ರಲ್ಲಿ 686 ಕೋಟಿ ರೂಪಾಯಿ ಇತ್ತು ನಮ್ದು ರಫ್ತು, ಇದೀಗ 38,724 ಕೋಟಿ ರೂಪಾಯಿಗೆ ಹೋಗಿದೆ. ಅದು ಬ್ರಹ್ಮೋಸ್ ಆಗಿರ್ಬೋದು, ಆಕಾಶ್ ತೀರ್ ಆಗಿರ್ಬೋದು, ತೇಜಸ್ ಯುದ್ಧ ವಿಮಾನಗಳಾಗಿರ್ಬೋದು, ಬುಲೆಟ್ ಪ್ರೂಫ್ ಜಾಕೆಟ್ಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ದೊಡ್ಡ ಮಟ್ಟದ ಬೇಡಿಕೆಗಳು ದೊಡ್ಡ ಮಟ್ಟದಲ್ಲಿದೆ. ಮತ್ತೊಂದು ಕಡೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲರ್ ಆ್ಯಕ್ಟ್ ಅಂತ, ಈ ಆ್ಯಕ್ಟನ್ನು ಮುಖಾಂತರವೂ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಅದನ್ನು ತೆರೆಯುವಂತಹ ಪ್ರಯತ್ನ ಎಲ್ಲವೂ ಕೂಡ ಆಗಿ ಭಾರತ ಇದೀಗ ಬೆಳವಣಿಗೆಯನ್ನು ಸಾಧಿಸ್ತಾ ಇದೆ. ಅಣು ವಿದ್ಯುತ್ ಯೋಜನೆಯಲ್ಲೂ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಯನ್ನು ಸಾಧಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಒಂದು ಬೆಳವಣಿಗೆ ಆಗಿದೆ, ಈ ವಿದೇಶಿ ಫಂಡಿಂಗ್ NGOಗಳು, ಈ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಇದಕ್ಕೆ ಸಂಬಂಧಪಟ್ಟದ್ದು. ಅಂದರೆ ಈ ಬೇರೆ ಬೇರೆ ದೇಶಗಳ ಮುಖಾಂತರ ಭಾರತದಲ್ಲಿ ಇರುವಂಥ NGOಗಳು ಏನಿರುತ್ತೆ, ಆ NGOಗಳ ಹಣವನ್ನು ತೆಗೆದುಕೊಂಡು ಬರ್ತಾ ಇದ್ರು. ಆ ಹಣವನ್ನು ಏನು ಮಾಡ್ತಾ ಇದ್ರು, ಬೇರೆ ಬೇರೆ ಕಾರಣಕ್ಕಾಗಿ, ಮತಾಂತರಕ್ಕಾಗಿ ಬಳಕೆ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಾರಣಕ್ಕಾಗಿ ಬಳಕೆಯನ್ನು ಮಾಡ್ತಾ ಇದ್ದಾರೆ. ಅಣು ವಿದ್ಯುತ್ ಯೋಜನೆ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡೋದಕ್ಕೆಲ್ಲ ಹಣವನ್ನು ಹೂಡಿಕೆ ಮಾಡಲಾಗ್ತಾ ಇದೆ ಅನ್ನುವಂಥ ದೊಡ್ಡ ಮಟ್ಟದ ಆರೋಪಗಳೇನೋ ಬಂದಿತ್ತಂತೆ. ಈ ಆರೋಪಗಳು ಬಂದ ನಂತರ ವಿದೇಶದಿಂದ NGOಗಳಿಗೆ ಬರ್ತಾ ಇದ್ದಂತಹ ಎಲ್ಲ ಹಣವನ್ನು ಕೂಡ ಮಾನಿಟರ್ ಮಾಡೋ ಕೆಲಸವನ್ನು ಸರ್ಕಾರ ಮಾಡ್ತು. ಈಗ ಒಂದು ರೂಲ್ಸ್ ತಂದಿದ್ದಾರೆ, ವಿದೇಶದಿಂದ ಭಾರತದ ಯಾವುದೇ NGO ಕೂಡ ಹಣವನ್ನು ತೆಗೆದುಕೊಂಡ್ರು ಅದನ್ನು ದೆಹಲಿಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲ ಬ್ಯಾಂಕ್ ಏನಿದೆ ಅಲ್ಲಿಯ ಖಾತೆಗೆ ಅದು ಡೆಪಾಸಿಟ್ ಆಗಬೇಕು ಅನ್ನುವಂಥ ಒಂದು ನಿಯಮವನ್ನು ತೆಗೆದುಕೊಂಡು ಬಂದು ಅದಕ್ಕೂ ಕೂಡ ಇದೀಗ ಒಂದು ಹಿಡಿತವನ್ನು ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಭಾರತದ ಈ ರಾಜತಾಂತ್ರಿಕ ವಿಚಾರದಲ್ಲಿ ಆಗಿರುವಂತಹ ಬೆಳವಣಿಗೆ. ಇದು ಜೀ ಕನ್ನಡ ನ್ಯೂಸ್ DN 2ನೇ ಸುದ್ದಿ.